ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರಿ. ಕನ್ನಡ ಇಂಡಸ್ಟ್ರಿಯಲ್ಲೇ ಈ ಸಿನಿಮಾ ಏನೋ ಮೋಡಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ಟೀಸರಲ್ಲೇ ಎಲ್ಲರ ಒಂದು ಮನಸ್ಸನ್ನು ಸೆಳೆದಿದೆ. ಅದೇ ರೀತಿ ಸಿನಿಮಾದ ಟೈಟಲ್ ಅಂತ ಬಂದಾಗ ಎಲ್ರಿಗೂ ಕೂಡ ಒಂದು ಭಯ ಹೆಬ್ಬಿಸಿರುವಂಥ ಟೈಟಲ್ ಅಂತ ಹೇಳ್ಬೋದು. ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಚಾಲೆಂಜಿಂಗ್ ಸ್ಟಾರ್ ಅಭಿನಯಿಸಿರುವಂಥ ದಿ ಡೆವಿಲ್ ಇದೇ ಡಿಸೆಂಬರ್ 11ನೇ ತಾರೀಕು ಬರಲಿಕ್ಕೆ ರೆಡಿ ಆಗಿದೆ. ಈ ಸಿನಿಮಾದ ಹಾಡುಗಳೆಲ್ಲ ನೋಡಿದಾಗ ನಮಗೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟವಾಗಿರುವಂಥ ಹಾಡುಗಳು. ಹಾಡಿನ ಸಾಹಿತ್ಯ ಯಾರು ಬರೆದಿದ್ದಾರೆ ಅಂತ ಹೇಳಿ ಬಂದಾಗ ಎಲ್ರಿಗೂ ಕೂಡ ಗೊತ್ತಿದೆ, ಪ್ರಮೋದ್ ಮರವಂತೆ ಅವರು ಬರೆದಿರುವಂತಹ ಸಾಹಿತ್ಯ. ಅವರು ನಮ್ಮ ಜೊತೆ ಇದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಸರ್, ಮೊದಲಿಗೆ ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ ಸರ್. ಮೊದಲಿಗೆ ದಿ ಡೆವಿಲ್ ಸಿನಿಮಾದ ಹಾಡುಗಳು ಅಂತ ಬಂದಾಗ ಪ್ರತಿಯೊಂದು ಕಡೆಗಳಲ್ಲಿ ಸದ್ದು ಮಾಡ್ತಿದ್ದೆ ಇವಾಗ ಹಾಡುಗಳು ಅಂತ ಹೇಳಿ. ಹಾಡುವವರು ಎಷ್ಟು ಇಂಪಾರ್ಟೆಂಟು, ಸಾಹಿತ್ಯ ಅದಕ್ಕಿಂತ ಮೇಯ್ನ್ ಅಂತ ಹೇಳ್ಬೋದು. ದರ್ಶನ್ ಸರ್ ಜೊತೆ ಕೆಲಸ ಮಾಡೋದು ಅದೊಂದು ಚಾಲೆಂಜ್. ಅವ್ರ ಹೆಸರಲ್ಲೇ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳಿದೆ. ನಿಮ್ಗೆ ಎಷ್ಟು ಚಾಲೆಂಜ್ ಆಯಿತು ಸರ್ ಇದು? ಸೊ ನಾನು ಅದೇ 2 ಹಾಡುಗಳನ್ನು ಬರೆದಿದ್ದೀನಿ, 2 ರೊಮ್ಯಾಂಟಿಕ್ ಹಾಡುಗಳನ್ನು ಬರೆದಿದ್ದೀನಿ. ಸೊ ಫಸ್ಟ್ ಸಾಂಗ್ ಬಂದಾಗಲೇ ನನಗೆ ನೀವು ಹೇಳ್ದಂಗೆ ಚಾಲೆಂಜಿಂಗ್ ಅಂತ ಅನಿಸ್ತು. ಬಿಕಾಸ್ ದರ್ಶನ್ ಸರ್ ಎಲ್ಲ ಸಿನಿಮಾಗಳಲ್ಲೂ ಆಡಿಯೋ ತುಂಬ ದೊಡ್ಡ ಹಿಟ್ ಆಗಿರುತ್ತೆ. ಆ್ಯಂಡ್ ಮಿಲನ ಪ್ರಕಾಶ್ ಸರ್ ಅವರ ಸಿನಿಮಾಗಳ ಆಡಿಯೋನೂ ಅಷ್ಟೇ, ಎಲ್ಲ ಹಾಡುಗಳು 1-2 ಅಂತಲ್ಲ, ಒಂದು ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಹಿಟ್ ಆಗೋದಿದೆಯಲ್ಲ, ಅದು ತುಂಬ ಒಂದು ದೊಡ್ಡ ಮ್ಯಾಜಿಕ್ ಅದು. ಸೊ ಅದನ್ನು ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ನನಗೆ ಫಸ್ಟ್ ಟೈಮ್ ಈ ಥರ ಬಂದಾಗ, ದರ್ಶನ್ ಸರ್ ಸಿನಿಮಾ ಸಾಂಗ್ ಅಂತ ಬಂದಾಗ ನನಗೆ ತುಂಬ ವಿಚಾರಗಳು ತಲೆಯಲ್ಲಿ ಓಡ್ತಾಯಿತ್ತು. ಅಂದರೆ ಫಸ್ಟ್ ಡೈರೆಕ್ಟರ್ಗೆ ಇಷ್ಟ ಆಗಬೇಕು, ದರ್ಶನ್ ಸರ್ಗೆ ಇಷ್ಟ ಆಗಬೇಕು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಗೆ ಅಫ್ಕೋರ್ಸ್ ಇಷ್ಟ ಆಗಬೇಕು. ಅದೆಲ್ಲವನ್ನು ಮೀರಿ ಫ್ಯಾನ್ಸ್ ಕೇಳಿದಾಗ ಅವ್ರಿಗೆ ಕನೆಕ್ಟ್ ಆಗಬೇಕು ಅನ್ನೋದೊಂದು ಯಾವಾಗಲೂ ಇದ್ದೇ ಇರುತ್ತೆ. ಮಾಸ್ ಸಿನಿಮಾ ಅಂತ ಬಂದಾಗ ಒಬ್ಬರು ಆಟೋದಲ್ಲಿ ಹೋಗೋರು ಹಾಡು ಹಾಕ್ಕೊಂಡು ಹೋದ್ರು ಅವರಿಗೆ ಕನೆಕ್ಟ್ ಆಗಿ ಆ ಥರ ಅನಿಸ್ಬೇಕು. ಸಾಲುಗಳು ಟ್ರ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಹೋದ್ರು ಅವರಿಗೆ ಕನೆಕ್ಟೆಡ್ ಅನಿಸ್ಬೇಕು. ಒಬ್ಬ ಕಂಪ್ನಿ CEO ಯಾರೋ ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಕೇಳ್ತಾಯಿದ್ರು, ಅವ್ರಿಗೂ ಕನೆಕ್ಟೆಡ್ ಅಂತ ಅನಿಸ್ಬೇಕು ಅನ್ನೋ ಒಂದು ಇದರಲ್ಲೇ ವರ್ಕ್ ಮಾಡಿರೋದು. ಸೊ ಹಾಗಾಗಿ ಸಿಂಪಲ್ ಆಗಿ ಪ್ರಕಾಶ್ ಸರ್ ಹೇಳಿದ್ದು ಹಂಗೆ, ಸಿಂಪಲ್ ಲೈನ್ಸಲ್ಲಿ ನೀವು ಡೆಪ್ತಾಗಿ ಏನು ಹೇಳೋಕ್ಕೆ ಸಾಧ್ಯ ಅದನ್ನು ಹೇಳಿ ಅಂತ. ಸೊ ಅದನ್ನು ನಾನು ಮಾಡಿದ್ದೀನಿ ಅಂತ ಅನ್ಕೋತೀನಿ. ಯಾಕಂದರೆ ತುಂಬ ವರ್ಕ್ ಮಾಡಿದ್ವಿ ಅದ್ರ ಮೇಲೆ. ಸಿಂಪಲ್ಲಾಗಿ ಹೇಳೋದೇ ಯಾವಾಗಲೂ ಕಷ್ಟ. ಸೊ ಅದನ್ನು ಸಿಂಪಲ್ಲಾಗಿ ಏನು ಹೇಳ್ಬೋದು ಅನ್ನೋದನ್ನು ಈಗ ಒಂದೇ ಒಂದು ಸಲ ಹಾಡಾಗಿರ್ಬೋದು, ಅದು ಮೋರ್ ಲೈಕ್ ಸಿಚುವೇಶ್ನಲ್ ಸಾಂಗ್. ಅದು ಇನ್ನೊಂದು ಹಾಡು ಬರೆದಿದ್ದೀನಿ, ಅದು ಇನ್ನೂ ರಿಲೀಸ್ ಆಗಿಲ್ಲ. ಅದು ನನಗೆ ತುಂಬ ಇಷ್ಟದ ಹಾಡು. ಸೊ ಅದರಲ್ಲಿ ಅಂದರೆ ಲವ್ ಮಾಂಟೇಜ್ ಸಾಂಗ್, ಅದು ಸಾಂಗ್ ಹೇಳೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಅದು ರಿಲೀಸ್ ಮಾಡ್ಬೋದು ಅಥವಾ ಸಿನಿಮಾದಲ್ಲೇ ನಾವು ನೋಡಬೇಕು. ಅದು ನನಗೆ ತುಂಬ ಇಷ್ಟದ ಹಾಡು. ಸೊ ಈ ಥರ ಆಗಿದೆ ಹಾಡಿನ ಕೆಲಸಗಳು. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಸಾಹಿತ್ಯ ಬರಿತೀರಿ ಅಂತ ಹೇಳಿ ಬಂದಾಗ ನೀವು ಆವಾಗಲೇ ಹೇಳಿದಾಗ ನಿಮಗೂ ಒಂದೊಳ್ಳೆ ಚಾಲೆಂಜಸ್ ಇರುತ್ತೆ. ಸೊ ದರ್ಶನ್ ಸರ್ ಹತ್ರ ಹೋಗಿ ಹೇಳುವಾಗ ಅವರ ರಿಯಾಕ್ಷನ್ ಯಾವ ರೀತಿ ಇತ್ತು? ಇವಾಗ ನಾವು ಮಾಮೂಲಿಯಾಗಿ ಪ್ರಮೋದ್ ಅವರ ಸಾಹಿತ್ಯ ಅಂತ ಬಂದಾಗ ಪ್ರತಿಯೊಂದು ಸತಿ ಬಾಯಲ್ಲಿ ಗೊಣಗೋ ಥರ ಇರುತ್ತೆ ಸಾಹಿತಿಗಳೆಲ್ಲ. ಇದು ಕೂಡ ಅಷ್ಟೇ, ಒಂದೇ ಒಂದು ಸಾರಿ ಪ್ರೀತಿಸುವ ಹಾಡಾಗಿರ್ಬೋದು. ಮೊದಲ ರಿಯಾಕ್ಷನ್ ದರ್ಶನ್ ಸರ್ ಇದ್ದು ನಿಮ್ಮ ಸಾಹಿತ್ಯಕ್ಕೆ ಯಾವ ರೀತಿ ಇತ್ತು? ಟು ಬಿ ಫ್ರ್ಯಾಂಕ್, ನಾನು ದರ್ಶನ್ ಸರ್ ಮೀಟ್ ಮಾಡಲಿಲ್ಲ. ಬಟ್ ನನಗೆ ಡೈರೆಕ್ಟರಿಂದ ಎಲ್ಲ ಗೊತ್ತಾಯಿತು ದರ್ಶನ್ ಅವ್ರಿಗೆ ಇಷ್ಟ ಆಗಿದೆ ಹಾಡು ಅಂತ. ಆ್ಯಕ್ಚುಲಿ ಫಸ್ಟ್ ನಾನೇನು ಹೇಳ್ತಾ ಇದ್ದೀನಿ, ರಿಲೀಸ್ ಆಗಿಲ್ಲ, ಆ ಹಾಡು ಫಸ್ಟ್ ಬರೆದಿದ್ದು. ಸೊ ಅದು ಇಷ್ಟ ಆಗಿ ಅವರು ಒಂದಿಷ್ಟು ಇನ್ಪುಟ್ಸ್ ಎಲ್ಲ ಕೊಟ್ಟು ಇದೆಲ್ಲ ಮಾಡಿದರು. ಡೈರೆಕ್ಟಾಗಿ ನಾನೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ಆ್ಯಂಡ್ ಅಗೇನ್ ಇನ್ನೊಂದು ಸಾಂಗ್ ಒಂದೇ ಒಂದು ಸಲ ಏನಿದೆ, ಅದು ಆದಮೇಲೆ ಅದು ಇನ್ನೇನು ಅವ್ರು ಶೂಟಿಂಗ್ ಹೊರಡಬೇಕು ಆ ಟೈಮಲ್ಲಿ ಅಜನೀಶ್ ಸರ್ಗೆ ಅವರು ವಾಯ್ಸ್ ನೋಟ್ ಕಳಿಸಿದ್ರು ದರ್ಶನ್ ಸರ್. ಅದರಲ್ಲಿ ಅಜನೀಶ್ ಸರ್ಗೆ, ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಾ ಸರ್, ನನಗೆ ತುಂಬ ಇಷ್ಟ ಆಯ್ತು ಹಾಡು, ನಾವೀಗ ಶೂಟಿಂಗ್ ಹೋಗ್ತಾ ಇದ್ದೀವಿ ಅನ್ನೋ ಥರನೇ ಕಳಿಸಿದ್ರು ನನಗೆ. ಅದು ಅಜನೀಶ್ ಸರ್ ಜೊತೆಗೆ ನಾನು ಅವಾಗ ಕಾಂತಾರ ವರ್ಕಲ್ಲಿದ್ದೆ. ಸೊ ಅವಾಗ ಕೇಳಿಸಿದ್ರು ನನಗೆ ಕೇಳಿಸ್ತಿದ್ದಂಗೆ ನನಗೆ ತುಂಬ ಖುಷಿ ಆಯಿತು. ಅಂದರೆ ಅದು ಒಂಥರ ಸರ್ಪ್ರೈಸ್ ಆಗಿತ್ತು, ನಾನು ಮೀಟೇ ಮಾಡಿರಲಿಲ್ಲ ಅವ್ರನ್ನ. ಆವಾಗ ಅವ್ರದ್ದೊಂದು ವಾಯ್ಸ್ ನೋಟ್ ಹಿಂಗೆ ಬಂದಾಗ, ಹಾಡಿನ ಬಗ್ಗೆ ಬಂದಾಗ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಇವಾಗ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದ ಅಂತ ಬಂದಾಗ ಆವಾಗ ಹುಲಿ ಕಾರ್ತಿಕ್ ಅವರು ಅದು ಹೇಳಿದ್ದು ಮೊದಲನೇ ಬಾರಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೇವೆ, ರಿಲೀಸಿಂಗ್ ಟೈಮಲ್ಲಿ ಅವರು ಇಲ್ಲ ಅನ್ನುವಂಥ ಒಂದು ಬೇಜಾರು. ನೀವು ಮೊದಲನೇ ಸಿನಿಮಾ ಅವ್ರ ಜೊತೆ ದಿ ಡೆವಿಲಲ್ಲಿ ಸಾಹಿತಿಯಾಗಿ ವರ್ಕ್ ಮಾಡಿದ್ದೀರಾ ಸರ್. ನೀವೇನು ಹೇಳ್ತೀರಾ ಈ ರಿಲೀಸಿಂಗ್ ಟೈಮಲ್ಲೂ ಸರ್ ನಮ್ಮ ಜೊತೆ ಇಲ್ಲ, ಏನು ಹೇಳ್ತೀರಾ ಇದಕ್ಕೆ? ಅಲ್ಲ, ಖಂಡಿತವಾಗ್ಲೂ ಈಗ ಹುಲಿ ಕಾರ್ತಿಕ್ ಅವ್ರು ಏನು ಹೇಳಿದ್ರು ಅದು ಪ್ರತಿಯೊಬ್ಬ ಟೆಕ್ನಿಷಿಯನ್ ಆ್ಯಂಡ್ ಅಭಿಮಾನಿಗಳ ಮನದಾಳ ಮಾತನ್ನು ಅವರೊಬ್ಬರು ಹೇಳಿದ್ರು. ಸೊ ಎಲ್ರಿಗೂ ಅನಿಸುತ್ತೆ, ಈಗ ನಾವು ಚಿಕ್ಕಂದ್ರಿಂದ ನೋಡ್ಕೊಂಬಂದಿರ್ತೀವಿ ದರ್ಶನ್ ಸರ್ ಸಿನಿಮಾನ, ಅವ್ರ ಸಿನಿಮಾಗೆ ಬರೀಬೇಕು ಅನ್ನೋದು ಆಸೆ ಇರುತ್ತೆ. ಆ ಸಿನಿಮಾಗೆ ನಾವು ಬರ್ದಿದ್ದೀವಿ, ಆ ಸಿನಿಮಾ ಸೆಲೆಬ್ರೇಷನ್ ಥರ ನಡೀತಾ ಇದೆ ಅಂದಾಗ ಮೇಯ್ನ್ ಆ ಸಿನಿಮಾದ ಪಿಲ್ಲರ್ ಈಗ ನಮ್ಮ ಜೊತೆಗೆ ಇಲ್ಲ ಇಲ್ಲಿ ಅನ್ನೋದು ತುಂಬ ಒಂದು ನೋವಿನ ವಿಚಾರ. ಬಟ್ ಅದನ್ನು ಮೀರಿ ಆ ನೋವುಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ನಮ್ಮ ಜವಾಬ್ದಾರಿ ಅಂತ ಆಗುತ್ತೆ. ಸಿನಿಮಾ ತಂಡ ಆಗಿರ್ಬೋದು, ಈವನ್ ಪ್ರೊಡಕ್ಷನ್ ಕಡೆಯಿಂದ ಆಗಿರ್ಬೋದು, ಆ ಸಿನಿಮಾವನ್ನು ಗೆಲ್ಲಿಸಿ ಆ ಗೆಲುವಿನ ಖುಷಿಯನ್ನು ಅವ್ರಿಗೆ ತಲುಪಿಸಿದ್ರೆ ಬಹುಶಃ ಈ ಹಂತದಲ್ಲಿ ಅವರಿಗೆ ಬೇಕಾದಂಥ ಒಂದು ದೊಡ್ಡ ಒಂದು ಸ್ಫೂರ್ತಿ, ದೊಡ್ಡ ಒಂದು ಸಂಭ್ರಮ ಅದೇ ಅನಿಸುತ್ತೆ. ಸೊ ಅದ್ರ ಕಡೆಗೆ ನಮ್ಮ ತಂಡದ ಒಂದು ಪ್ರಯತ್ನ ಕೂಡ ಸಾಗ್ತಾ ಇದೆ ಅನಿಸ್ತಿದೆ ನನಗೆ.
ಇವಾಗ ಪ್ರತಿಯೊಂದು ಸಿನಿಮಾಗಳಲ್ಲೂ ಸಿಂಗರನ್ನು ಎಲ್ಲರೂ ಕೂಡ ಗುರುತಿಸ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ನ ಎಲ್ಲರೂ ಕೂಡ ಗುರುತಿಸುತ್ತಾರೆ. ಆದರೆ ಸಾಹಿತ್ಯ ಅಂತ ಬಂದಾಗ ಯಾರು ಕೂಡ ಗುರುತಿಸೋದಿಲ್ಲ. ಬಟ್ ಈ ಸಿನಿಮಾದಲ್ಲಿ ಲಿರಿಸಿಸ್ಟ್ ಯಾರು ಅಂತ ಹೇಳಿದಾಗ ಎಲ್ಲರ ಬಾಯಲ್ಲಿ ಗುಡುಗುವಂಥ ಒಂದೇ ವರ್ಡ್ ಪ್ರಮೋದ್ ಅವ್ರ ಹೆಸರು. ಸರ್, ಏನು ಹೇಳ್ತೀರಾ ಇದಕ್ಕೆ? ಇಲ್ಲ, ಟು ಬಿ ಫ್ರ್ಯಾಂಕ್, ಇತ್ತೀಚಿನ ದಿನಗಳಲ್ಲಿ ಗುರುತಿಸ್ತಾ ಇದ್ದಾರೆ. ಇವನ್ ನಾನು ಎಲ್ಲಾದರೂ ಆಚೆ ಹೋದರೂ ಗುರುತಿಸ್ತಾ ಇದ್ದಾರೆ. ಎಸ್ಪೆಷಲಿ ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು, ಅವ್ರು ತುಂಬ ಮೆಸೇಜಸ್ ಮಾಡ್ತಾರೆ ನನಗೆ, ಸಾಂಗ್ಸ್ ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಬದಲಾವಣೆಗಳಾಗ್ತಾ ಇದೆ, ಲಿರಿಸಿಸ್ಟ್ನು ಗುರುತು ಹಿಡಿತಾ ಇದ್ದಾರೆ. ಆ್ಯಂಡ್ ಅದೊಂದು ಒಳ್ಳೆಯ ಬೆಳವಣಿಗೆನೇ. ರೈಟರ್ ತೆರೆಮರೆಯ ಹಿಂದೆ ಇರೋರಿಗೆ ಯಾವಾಗಲೂ ಗುರುತಿಸಬೇಕು. ಅದು ಈ ಥರ ಸಿನಿಮಾಗಳಂತ ಬಂದಾಗ ತುಂಬ ಸ್ಪೇಸ್ ಇರುತ್ತೆ. ಹಾಗಾಗಿ ಫ್ಯಾನ್ಸ್ ಎಲ್ಲ ಗುರುತು ಹಿಡಿತಾ ಇದ್ದಾರೆ. ಇವಾಗ ನಾನು ಸಾಹಿತಿ ಆಗಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ನನ್ನ ಮೈಂಡ್ ಸೆಟ್ ಆ ರೀತಿ ಇಲ್ಲ. ನೀವು ಸಾಹಿತಿ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು ಯಾವಾಗ? ನಿಮ್ಮ ತಲೆಯಲ್ಲಿ ಆ ಥಾಟ್ಗಳಾಗಿರ್ಬೋದು, ಆ ಪದಗಳ ಪೋಣಿಸುವಿಕೆ ಆಗಿರ್ಬೋದು, ಯಾವಾಗ ಶುರುವಾಯಿತು ಸರ್ ಈ ಜರ್ನಿ ಅನ್ನುವಂಥದ್ದು? ಸೊ ನನಗೆ ನಾನು ಮುಂಚೆಯಿಂದನೂ ಸಾಹಿತ್ಯ, ಈಗ ಸಣ್ಣ ಪುಟ್ಟ ಪುಸ್ತಕಗಳನ್ನು ಓದ್ತಾ ಇದ್ದೆ, ಸಿನಿಮಾಗಳನ್ನು ನೋಡ್ತಿದ್ದೆ. ಅದು ಬಿಟ್ಟರೆ ನನಗೆ ಈ ಬರೆಯೋದು ಮತ್ತು ಓದೋದು ಇದೆಲ್ಲ ಆಗಿದ್ದು. ಮತ್ತು ಸಿನಿಮಾಗೆ ಬರಬೇಕು ಅಂತೆಲ್ಲ ಶುರುವಾಗಿದ್ದು ನಾನು ಇಂಜಿನಿಯರಿಂಗ್ ಟೈಮಲ್ಲಿ, ಮೇ ಬಿ 2012-13 ಅಂತ ಇರ್ಬೋದು. ಆ ಟೈಮಲ್ಲಿ ನನಗೆ ಸಿನಿಮಾಗೆ ಬರಬೇಕು ಅಂತಲೂ ಆವಾಗಲೇ ಯಾವಾಗ ಬರೆಯೋದಕ್ಕೆ ಶುರು ಮಾಡಿದೆ. ಸೊ ಸಿನಿಮಾ ರಂಗದಲ್ಲಿ ಬರೆಯೋಣ, ಸಿನಿಮಾ ಹಾಡುಗಳನ್ನು ಬರೆಯೋಣ ಅಂತ ಹೇಳಿ ಆವಾಗ ಅಲ್ಲಿ ನಾನು ಡಿಸೈಡ್ ಮಾಡಿದ್ದು. ಬಟ್ ಅದು ಇಲ್ಲಿ ತನಕ ಕರ್ಕೊಂಬಂದಿದೆ. ಅದು 2025 ಮುಗಿತಾ ಬಂತು ಸರ್. 25ರ ಜರ್ನಿ ಮುಗಿಯುವಷ್ಟೊತ್ತಿಗೆ ಇಟ್ಸ್ ಅ ಬೆಸ್ಟ್ ಮೆಮೊರೀಸ್ ದಿ ಡೆವಿಲ್ ಅಂತ ಹೇಳ್ಬೋದು ನಿಮ್ಮ ಈ ಜರ್ನಿಯಲ್ಲಿ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ಕೊನೆಯದಾಗಿ ಹೇಳಬೇಕು ಅಂತಿದ್ರೆ? ಖಂಡಿತ 2025 ನನಗೆ ತುಂಬ ಒಳ್ಳೆಯ ವರ್ಷ ಆಗಿತ್ತು. ಕಾಂತಾರ ಆಗಿರಬಹುದು, ಡೆವಿಲ್ ಆಗಿರಬಹುದು, ಈಗ ರಿಲೀಸ್ ಮಾರ್ನಮಿ ಅಂತ ಒಂದು ಸಿನಿಮಾ ರಿಲೀಸ್ಗಿದೆ. ಸೊ ಚರಣ್ ಸರ್ ಜೊತೆ ವರ್ಕ್ ಮಾಡಿದ್ದೆ ಆಗಿರ್ಬೋದು. ಸೊ ನನಗೆ ಒಳ್ಳೊಳ್ಳೆಯ ಹಾಡುಗಳನ್ನು ಸೊ ಒಳ್ಳೊಳ್ಳೆ ರಿಲೀಸಸ್ ಕೂಡ ಆಯಿತು. ಸೊ ಹಾಗಾಗಿ ಈಗ ಡೆವಿಲ್ಗೆ ನಾನು ಎದುರು ನೋಡ್ತಾ ಇದ್ದೀನಿ ನಿಜವಾಗ್ಲೂ. ಸೊ ಡಿಸೆಂಬರ್ 11ಕ್ಕೆ ಆ ಹಬ್ಬ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಹಾಗಾಗಿ 2025 ತುಂಬ ಚೆನ್ನಾಗಿತ್ತು ನನಗೆ. 2026ಕ್ಕೆ ಬರೋಣ ಸರ್. ಯಾವೆಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ಸಾಹಿತಿ ಬರೀತಿದ್ದೀರಾ? ಯಾವ ಸಿನಿಮಾಗಳಿದೆ ನೆಕ್ಸ್ಟ್ ಅಂತ ಹೇಳಿ? ಸೊ 2026ರಲ್ಲಿ ನನಗೆ ಈಗ ಸಡನ್ನಾಗಿ ನೆನಪಾಗ್ತಾ ಇರೋ ರಿಲೀಸಸ್ ಅಂದರೆ ನಂದು ಕರಾವಳಿ ಸಿನಿಮಾ ರಿಲೀಸ್ ಆಗುತ್ತೆ. ಪ್ರಜ್ವಲ್ ಸರ್ ಮತ್ತು ರಾಜ್ ಬಿ ಶೆಟ್ಟಿ ಅವರದು. ಸೊ ಗುರುದತ್ ಗಾಣಿಗ ಅಂತ ಡೈರೆಕ್ಟರ್. ನಾನು ಅದರ ಯಶಸ್ಸು ಅದೆಲ್ಲ ನೋಡ್ತಾ ಇದ್ದೀನಿ. 4 ಹಾಡುಗಳನ್ನು ಬರೆದಿದ್ದೀನಿ. ಹಾಗಾಗಿ ನನಗೆ ತುಂಬ ಹೋಪ್ಸ್ ಇರುವಂಥ ಒಂದು ಸಿನಿಮಾ. ಸೊ ಮ್ಯೂಸಿಕಲಿ ತುಂಬ ಚೆನ್ನಾಗಿರುತ್ತೆ. ಸಚಿನ್ ಬಸರೂರ್ ಅಂತ ಮ್ಯೂಸಿಕ್ ಡೈರೆಕ್ಟರು. ಸೊ ಅದು ಬಿಟ್ಟರೆ ಗ್ರಾಮಾಯಣ ಅಂತ ನಾನು ರೀಸೆಂಟಾಗಿ ವರ್ಕ್ ಮಾಡಿದೆ. ಅದು ಸ್ವಲ್ಪ ನಿಂತು ಮತ್ತೆ ಸ್ಟಾರ್ಟ್ ಆದಂಥ ಸಿನಿಮಾ, ನಿಮ್ಗೆ ಗೊತ್ತಿದ್ದರೆ ವಿನಯ್ ರಾಜ್ಕುಮಾರ್ ಸರ್ ಸಿನಿಮಾ. ನನಗೆ ಆ ಸಿನಿಮಾ ನಾನು ಡೈರೆಕ್ಟರ್ ಚಂದ್ರು ಅಂತ ಅವ್ರ ಜೊತೆ ವರ್ಕ್ ಮಾಡಿ ಒಂದು ಒಳ್ಳೆ ಹಾಡನ್ನು ಮಾಡಿದ್ದೀವಿ. ಸೊ ಅದ್ರ ಮೇಲೂ ತುಂಬ ಹೋಪ್ಸ್ ಇದೆ ನನಗೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಒಂದು ಹಳ್ಳಿ ಸಬ್ಜೆಕ್ಟು, ಅದ್ರ ಮೇಲೆ ತುಂಬ ಹೋಪ್ಸ್ ಇದೆ. ಈಗ ಅಫ್ಕೋರ್ಸ್ ನೆಕ್ಸ್ಟ್ ಕಮಿಂಗ್ ಮಾರ್ನಮಿ ಅನೌನ್ಸ್ ಮಾಡ್ತಾರೆ ರಿಲೀಸ್ ಡೇಟು, ಅದ್ರ ಮೇಲೂ ತುಂಬ ಹೋಪ್ಸ್ ಇದೆ. ಸೊ ಹಿಂಗೆ ಒಂದಿಷ್ಟು ಸಿನಿಮಾಗಳು, ಸತ್ಯಸನ್ನ, ಫರೀಶ್ಚಂದ್ರ, ಸ್ಪಾರ್ಕ್ ಅಂತ, ಚೌಕಿದಾರ್, ಸೊ ಒಂದಿಷ್ಟು ಸಿನಿಮಾಗಳು ಬರೆದಿರೋದು ಖಂಡಿತ ಇದೆ. ಸೊ ಅದೆಲ್ಲ ರಿಲೀಸ್ ಆಗುತ್ತೆ 2026. 2025 ಹೇಗೆ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಇದೆ, 26ಅಲ್ಲೂ ಕೂಡ ಅದೇ ರೀತಿ ಬ್ಯುಸಿ ಆಗಿರುವ ಹಾಗೆ ಆಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ ಸರ್. ಥ್ಯಾಂಕ್ ಯು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಇದು ನಮ್ಮದು ಡೆವಿಲ್ ಸಿನಿಮಾದ ಸಾಹಿತಿಗಾರರಾಗಿರುವಂಥ ಪ್ರಮೋದ್ ಮರುವಂತ ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.